ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ಪೂರಿ ಜೊತೆ ಪುಟಾಣಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ ಪುಟಾಣಿ ಚಟ್ನಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಪುಟಾಣಿ ಚಟ್ನಿ ಮಾಡೋಕ್ಕೆ ಮೊದಲನೇದಾಗಿ ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ, ಖಾರಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್ ತೊಗೊಂಡಿದ್ದೀನಿ, ಜೀರಿಗೆ ಸಾಸಿವೆ ತೊಗೊಂಡಿದ್ದೀನಿ, ಕಲರ್ಗೆ ಅರಿಶಿನ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಚಿಕ್ಕದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಪಾತ್ರೆ ಬಿಸಿಗಿಟ್ಟಿದ್ದೀನಿ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಬಿಸಿ ಆಗಿಂದ ನೋಡಿ, ಜೀರಿಗೆ ಸಾಸಿವೆ ಬಿಸಿ ಆಗ್ತಾ ಬಂತು. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡೋಣ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಖಾರಕ್ಕೆ ನಾವು ಖಾರ ಎಷ್ಟು ತಿಂತೀವೋ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ. ಇದರ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಇವಾಗ ಕರಿಬೇವು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಕರಿಬೇವು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಇವಾಗ ಕಲರ್ಗೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಯಿತು. ಫ್ರೈ ಆಗಿದ ತಕ್ಷಣ ಏನು ಮಾಡೋದಂದ್ರೆ ಇವಾಗ ಸ್ಟವ್ನ ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಇದು ಈರುಳ್ಳಿ ಜಾಸ್ತಿ ಬಿಸಿ ಇದೆ ಅಲ್ಲ, ಇವಾಗ ತಣ್ಣಗಾಗೋವರೆಗೂ ನಾವು ಹಿಂಗೆ ಬಿಡಬೇಕು. ಇವಾಗ ಈರುಳ್ಳಿದು ಒಗ್ಗರಣೆ ಕೊಟ್ಟಿದ್ದೀನಲ್ಲ, ಇದು ಒಗ್ಗರಣೆ ತಣ್ಣಗಾಗೋದ್ರೊಳಗಡೆ ಇದು ಪುಟಾಣಿ ಹಿಟ್ಟನ್ನ ಕಲ್ಸ್ಕೊಂಡ್ಬಿಡೋಣ. ಈ ಪುಟಾಣಿ ಹಿಟ್ಟು ಅಂದರೆ ಕಡಲೆ ಪಪ್ಪು ಅಂತ ಹೇಳ್ತೀವಲ್ಲ, ಅದು ಇದನ್ನ ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ. ಯಾಕಂದರೆ ಗಂಟು ಆಗಬಾರ್ದು ಅನ್ನೋ ಕಾರಣಕ್ಕೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋಣ. ಫಸ್ಟ್ ತಟ್ಟೆಯಲ್ಲಿ ಹಾಕಿದ್ದೀನಲ್ಲ ಪುಟಾಣಿ ಹಿಟ್ಟನ್ನ, ನೋಡಿ ಈ ಥರ ನೀರು ಹಾಕಿದ್ದೀನಿ. ನೋಡಿ, ಈ ಥರ ಕೈಲೇ ಚೆನ್ನಾಗಿ ಹಿಟ್ಟು ಗಂಟಾಗದೆ ಇರೋ ಥರ ಕಲಿಸ್ಕೋಬೇಕು. ಫುಲ್ಲು ಗಂಟೆಲ್ಲ ಯಾವುದೇ ರೀತಿ ಗಂಟು ಉಳಿದೇ ಇರೋಂಗೆ ಚೆಂದ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ಮ್ಯಾಗ ಇದು ಈರುಳ್ಳಿ ನೋಡಿ ಸ್ವಲ್ಪ ತಣ್ಣಗಾಗೈತಿ, ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಹಾಕಿ ಇದನ್ನ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ರಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ತೊಗೊಂಡಿದ್ದೀನಿ. ಈ ಮೊಸರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಇದಕ್ಕೆ ಹಾಕಿ ಚಲೋತ್ನಾಗೆ ಕಲಿಸ್ಕೋಬೇಕು. ಈ ಥರ ಸ್ಟವ್ ಆಫ್ ಇಟ್ಟು ಮಾಡಬೇಕಿದೆಲ್ಲ. ಒಗ್ಗರಣೆ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದ್ಮ್ಯಾಗ ಸ್ಟವ್ ಕಂಪ್ಲೀಟಾಗಿ ಆಫ್ ಮಾಡಿ ಮಾಡಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಹಾಕ್ತಾ ಇದ್ದೀನಿ. ಜಾಸ್ತಿ ಗಟ್ಟಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ, ನಮ್ಗೇನಾದರೂ ಸ್ವಲ್ಪ ಅಳಸೆಗೆ ಬೇಕು ಅನ್ನೋ ಹಾಗಿದ್ರೆ ಇನ್ನೊಂದು ಚೂರು ನೀರು ಹಾಕ್ತಾ ಇದ್ದೀನಿ.
ನೋಡ್ರಿ ಪುಟಾಣಿ ಚಟ್ನಿ ರೆಡಿ ಆಯಿತು. ಇದು ಪೂರಿ ಜೊತೆ ತಿನ್ನಕ್ಕೆ ಒಂಥರ ಒಳ್ಳೆ ಕಾಂಬಿನೇಷನ್ನು. ಬನ್ನಿರಿ ಈಗ ಪುಟಾಣಿ ಚಟ್ನಿ ಜೊತೆ ಪೂರಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಗಿಟ್ಟಿದೆ, ಬಿಸಿ ಆಗೈತಿ. ಇವಾಗ ಪೂರಿ ಹಾಕ್ತಾ ಇದ್ದೀನಿ. ನಮ್ಮ ಬಿಜಾಪುರ ಸೈಡು ಜಾಸ್ತಿ ಪೂರಿ ಜೊತೆ ಕೊಬ್ಬರಿ ಚಟ್ನಿಗಿದ್ರೆ ಈ ಪುಟಾಣಿ ಚಟ್ನಿನೇ ಜಾಸ್ತಿ ಮಾಡ್ತೀವಿ. ಎರಡಕ್ಕೂ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಒಂದ್ಸರಿ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ. ಪೂರಿ ಜೊತೆ ಪುಟಾಣಿ ಚಟ್ನಿ ಭಾಳ ಈಸಿನೂ ಇದೆ. ಎಲ್ಲ ಐಟಮ್ ಸಹ ಮನೇಲಿರೋದನ್ನೇ ತೊಗೊಂಡು ಮಾಡಬಹುದು. ಬನ್ನಿರಿ ಬಿಸಿ ಬಿಸಿ ಪೂರಿ ಜೊತೆ ಪುಟಾಣಿ ಚಟ್ನಿ ಒಂದ್ಸರಿ ಮಾಡಿ ಟೇಸ್ಟ್ ನೋಡ್ರಿ ಹೇಗಾಗಿದೆ ಅಂತ. ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.